ಅತ್ಯಾರ ಹಾದಿ ಕಾಯ್ಕೊಂತ ನಿಂತಿಲ್ಲ. ಶಾಂತಕ್ಕ ಇಲ್ಲಿ ನಿಂತಿಯಲ್ಲ, ಏನಾತಂತ ಭಾಡ್ಯಂದ? ನಾ ಫೋನ್ ಹಚ್ಚಿದ್ರೆ ಎಬಸ್ಕೊಳ್ಳಕ್ಕಿ ನೀ ಮಾತಾಡಗಿರ್ಜಿ. ಯಾಕ ಶಾಂತಕ್ಕ ನನ್ನ ಮೇಲೆ ಸಿಟ್ಟಾಗಿಯಲ್ಲ? ಶಾಂತಕ್ಕ ನಿನ್ ಜೊತೆಗೆ ಮಾತಾಡಕತ್ತಿರೋದು. ಯಾಕ ಶಾಂತಕ್ಕ, ನಾ ಏನ್ ತಪ್ಪು ಮಾಡಿದೆ? ಅಲ್ಲ ಈ ಹಡಿಬಿಟ್ಟರಿಗೆ ಏನಾತ? ಆಕಿ ಮಾತಾಡ್ತಾ ಇದ್ದಾಳೆ ಏನ? ಈಕಿ ನೋಡಿದ್ರೆ ಈ ತಗೊಳ್ಳಿ ನಿಂತಾಳಲ್ಲ, ಶಟ್ಕೊಂಡಾಳ ನಾಕಿ ಕೂಟ. ಏನವ ಇದು ಬ್ರೇಕಿಂಗ್ ನ್ಯೂಸ್? ಇಬ್ರು ಗುದ್ದಾಡಿದ್ವ ಏನಿವ? ಆತ ಟಿವಿನ ಇನ್ಯಾಗ ಬಂದ್ರು ಬಂತ ಇದು. ನಮ್ಮಕ್ಕೆ ಯಾಕದ್ರ ಮೇಲೆ ಸಿಟ್ಟಾಗ್ಯಾಳ? ಹಂಗಾರ ಆಡ್ಬಿಟ್ಟು ಏನೋ ಮಾಡ್ಯಾಳ. ಇಲ್ಲ ನಮ್ಮಕ್ಕೆ ಹಂಗೆಲ್ಲ ಸುಮ್ಮನೆ ಸಿಟ್ಟಾಗ್ಯಾಕಲ್ಲ. ಶಾಂತಕ್ಕ ಏನಾರ ಇದ್ರೆ ಹೇಳ, ಅದನ್ನ ಬಿಟ್ಟು ನೀ ಹಿಂಗೆ ಮಾಡಕ್ ಹೋಗ್ಬೇಡ ನೋಡು. ಅಲ್ಲೇ ಆಕೆ ಹಂಗದಾಳ ಸರಿ ಇಲ್ಲ ಅಂತ ಗೊತ್ತಿದ್ದು ಹೆಂಗ ನೀನ್ ಮತ್ತೆ ಆ ಮಂತ್ಯಾನಕ್ಕೆ ನನ್ನ ಮಗಳು ಸೊಸಿ ಆಗಲಿ ಅಂತೇಳಿ ನೀ ಆಕಿನ ತೋರಿಸಿದ್ದಿ ನನಗೆ? ಅವ್ರ ಸಂಬಂಧ ನನಗೆ ಬಂದು ಹೇಳಿದ್ದಿ ನೀನು? ಒಂದು ವೇಳೆ ನಾ ಅವಾಗ ಅಷ್ಟೆಲ್ಲ ಒತಾವತಿ ಹೆಚ್ಚಿದೆ ನನ್ನ ಮಗಳಿಗೆ ಲಗ್ನ ಮಾಡ್ಕೊ ಅಂತೇಳಿ, ನನ್ನ ಮಗಳು ಒಲೆ ಅಂತ ಗಟ್ಟೆ ಕುಂತು ಆತ ಬಗಾನ ಮಾಡ್ಕೊಂಡಿದ್ಲು ಅಂದ್ರೆ ಹಿಂತಾಕಿ ಇದ್ರ ಬುದ್ಧಿರ ಸರಿ ಇಲ್ಲ. ಹಿಂತಾಕಿ ಮನಿ ಸೊಸಿ ಆಗಿಬಿಡ್ತಿದ್ಲಲ್ಲ. ಇವತ್ತ ಹಲ್ಕಟ್ ಬಾಡೆ ಮಾಡಿರೋ ಕೆಲ್ಸಕ್ಕೆ ಎಂತ ತೆಲ್ತಿರ್ಕಿರ್ಬೇಕು ಅವ್ನು ವಿಚಾರ ಮಾಡಿ ನೀನು. ಚಂದಿದ್ರ ಅವ್ನ ಜೋಡಿ ಇರ್ಬೇಕು, ಇಲ್ಲ ಅಂದ್ರೆ ಹಾಳಾಗ್ಬೇಕು. ಇಂಥ ಅವ್ನ ಮದಿ ಮಾಡ್ಕೊಂಡಿದ್ರೆ ನಾ ಚಂದ ಬಾಳೆ ಮಾಡಿಸ್ತಿದ್ನ ನನ್ನ ಮಗಳು ನೀವ? ಇಂಥ ಮನಿ ಸೊಸಿ ಮಾಡಿ ಕೂತ್ ಬಿಡ್ತಿದ್ಯಲ್ವ? ಅಲ್ಲ ಗಿರ್ಜಿ ಆಕ್ಟರ್ ಗೊತ್ತಾಗದ್ ಬೇಡ ಅನ್ಲೇ ನಿನಗೆ. ಇವತ್ತು ನೋಡಿ ಎಂತ ಕೆಲಸ ಆತ, ಫೋನ್ ಎಬ್ಸಿಲ್ಲವ ಅಂತೇಳಿ ಇಷ್ಟು ಬಂದು ಆರಾಮಾಗಿ ಹೇಳಕತ್ತಿಯಲ್ಲ, ಫೋನ್ ಎಬ್ಸೊಳ್ಳವ ಆಕಿ ಅಂತೇಳಿ. ಈಗ ನೀನು ಅಷ್ಟು ನಿನಗೆ ಸಿಟ್ಟ ಬಂದಿತ್ತಂದ್ರೆ ಹೋಗ್ಬೇಕಿತ್ತು ನೀನು ಅವ್ರ ಮನೆಗೆ. ಅಯ್ಯೋ ಶಾಂತಕ್ಕ ಹಿಂಗ್ಯಾಕೆ ಮಾತಾಡ್ತೀಯ? ಅಲ್ಲ ಹೋಗ್ಬೇಕಿತ್ತು ಅವ್ರ ಮನೆಗೆ ಅಂತಿ. ಈ ಗೌಡ್ರು ಹೋಗ್ಯಾರಲ್ಲ, ಬರ್ಲಿ ಏನ್ ಮಾತಕ್ಕತಿ ನೋಡೋಣ ಅಂತ ಸುಮ್ಮನಿದ್ದಿದ್ದ ಅಷ್ಟೇ. ಏನವ ಕರೇನ ಬಾಳ ಬೇಜಾರಾತ್ ಗಿರ್ಜಿ. ಸಂಬಂಧ ತೋರ್ಸೋದು ದೊಡ್ಡ ವಿಚಾರ ಅಲ್ಲ ಗಿರ್ಜಿ. ಎಂತ ಸಂಬಂಧ ತೋರಿಸ್ತೇನೆ ಅನ್ನೋದು ಏನ ಚಲೋ ಸಂಬಂಧ ಐತೆ ಇಲ್ಲ ಮೊದಲು ನೀ ತಿಳ್ಕೊಬೇಕು, ಆಮೇಲೆ ಸಂಬಂಧ ಮಾಡ್ಬೇಕು. ಹೆಣ್ಣಗಂಡ ಯಾವಾರ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಹೆಣ್ಣಗಂಡ ತೋರ್ಸೋದು ಅಷ್ಟು ಸುಲಭನ? ಚಲೋ ಆತು, ಚಲೋ ಸರಿಯಾಗಿಲ್ಲ ಅಂದ್ರೆ ಎಲ್ಲರೂ ಬೈತಾರ. ಈಗ ನಾನು ಬೈತಾ ಇಲ್ಲ ನಿನಗೆ? ಯವ್ವ ನನಗೇನು ಗೊತ್ತಾ ಯವ್ವ, ನಾವೇನಕ್ಕಿ ಮನಸ್ನ್ಯಾಗ ಹೊಕ್ಕ ನೋಡಿರ್ತೀನಿ ಹಂಗದಾಳಕ್ಕೆ ಅಂತೇಳಿ. ಶಾಂತಕ್ಕ ನೀ ಸಿಟ್ನೆ ಮಾತಾಡಕತ್ತಿ ನೋಡು, ಸ್ವಲ್ಪ ಸಮಾಧಾನಲೇ ಯೋಚನೆ ಮಾಡು. ಅವತ್ತು ತೋರಿಸಿತ್ತು ನಿನ್ನ ಮಗಳು ಒಲ್ಲೆ ಅಂದಿದ್ಲು, ಮುಗಿದು ಹೋಗಿತ್ತು. ಮತ್ತು ಇವ್ರು ಯಾವಾಗ ಕೂಡ್ಯಾರ ನನಗೆ ಗೊತ್ತಿಲ್ಲ. ಅಯ್ಯೋ ಹೋಲಿ ಬಿಡ್ರಿ, ಈಗ ಏನಾತ ಬಿಡ ಶಾಂತಕ್ಕ. ಊರಾಗೆಲ್ಲ ಮಾತಾಡಕತ್ತಾರ, ನೇನ ಮಾತಾಡ್ಕೊಂಡು ಹಾಳಾಗಿ ಹೋಗಲ್ರಕತ್ತಾಗ. ಅದಕ್ಕೆ ನೀ ಯಾಕಟ್ಟೆ ಸಿಟ್ಟಕ್ಕಿ? ನಾ ಹೇಳೋದಾದ್ರೆ ಶಾಂತಕ್ಕ ನೀನು ಸುಮ್ಮನೆ ಲಗ್ನ ಮಾಡಿಬಿಡಿ ನಿನ್ನ ಮಗಳದು, ಸಾಕಾಕಿ ಓದಿದ್ದು. ಅಯ್ಯವ ಇವತ್ತಿದು ನಾಳೆ ಇನ್ಯಾದ ಏನೋ ಯಾರಿಗೆ ಗೊತ್ತು. ಅಲ್ಲ ಇಷ್ಟ ಆತು ಚಲೋ ಆತು, ಬಗಾನ ಇನ್ಯಾವರ ಫೋಟೋ ಗಿಟೋ ಇದ್ದೇನಾರ ಎಲ್ಲಾರ ಅನ್ಸಿದ್ನಂದ್ರೆ ಗತಿ ಏನು? ನೀ ಏನು ಮಾತಾಡ್ತೀಯಕಲ್ಲವ? ಇನ್ಯಾವರ ಫೋಟೋ ಅಂದ್ರೆ ನೀನು ನಿನ್ನ ಅರ್ಥೇನ ನನ್ನ ಮಗಳು ಮಾಡಬಾರ್ದೆಲ್ಲ ಮಾಡಿ ಮುಗಿಸಾಳ ಅಂತ ಹೇಳಕತ್ತೀಯನ? ಇನ್ಯಾ ಫೋಟೋ ಇರ್ತದ ಅವನ ಕಡೆ? ಏನು ಮಾತಾಡ್ತೀಯ ನೀನು? ನನ್ನ ಮಗಳ ಬಗ್ಗೆ ಎಲ್ಲ ನನಗೆ ಗೊತ್ತೈತಿ ಏನ? ನೀ ಅಂಥವೆಲ್ಲ ಹೇಳ್ಬಿಡಾಕಲ್ಲ ಅವಕ್ಕ. ನನ್ನ ಮಗಳು ಅಲ್ಲ ಆತು ಮದುವೆ ಮಾಡೋಣಕತ್ತೀಯ, ಇದನ್ನ ವಿಚಾರ ಮಾಡ್ತೀನಿ. ಆದ್ರೆ ನನ್ನ ಮಗಳು ಹಂಗೆ ಮಾಡಿರ್ಬೋದು ಹಿಂಗೆ ಮಾಡಿರ್ಬೋದು, ಇದೆಲ್ಲ ನಿಂಗೆ ಬೇಡ. ಹಣೆ ಬರ್ಗಣೆ ಚೌತಿ, ನನ್ನ ಮಗಳ ಬಗ್ಗೆ ಎಲ್ಲ ಗೊತ್ತಂತಿ. ಇದು ನೋಡಿದನ ಫೋಟೋ ಆಗಿ ಗಾಡಿ ಮ್ಯಾಗ ಅನ್ಸು ಮಟ್ಟ ಗೊತ್ತಾಗಿಲ್ಲ. ಅದಕ್ಕೆ ಹೇಳ್ತೀನಿ, ಲಗ್ನ ಮಾಡಿ ಮೊದಲು ಸಾಕು ಓದಿದ್ದ. ಹೆಣ್ಮಕ್ಳು ಎಷ್ಟು ಓದಿದ್ರೇನೆ ಬಂಡೆದ ಮುಕ್ಕಳಿ ತೊಳೆಯೋದು ತಪ್ಪದಲ್ಲ, ಮುಕ್ಕಳಿ ತೊಳೆಯೋದು ತಪ್ಪದಲ್ಲ. ಹೋಗಿ ಗಂಡನ ಕಡೆ ಮತ್ತು ನಾಳೆ ಏನಾರು ಒಂದು ಮಾತಂದ್ರೆ ತೆಗೆಸ್ಕೊಂಡು ನಿಂದಿರ್ಬೇಕು. ಅದು ಹೋಗ್ಲಿ, ಅತ್ತಿ ಮನೆ ಬಾಳೆ ಮಾಡೋದ್ರ ತಪ್ಪತೇನ? ಇಲ್ಲ, ಅದು ತಪ್ಪುದಿಲ್ಲ. ಕಲವಕರ ಸರಿಯಾಗಿ ಹೇಳಿದ್ರಿ. ಬಂದ್ರಿ ಶಪ್ಪ ದೇವ್ರ, ಜೀವ ಇದ್ದಿದ್ದಿಲ್ಲ ಅಂದ ಬಂದ್ರಲ್ಲ ಒಟ್ಟ. ಎಲ್ಲಿ ಹೋಗಿದ್ದೆ ಬಾಡೆ? ಎಷ್ಟೊತ್ತಾತಲ್ಲ ಅವ್ರ ಮನೆಗೆ ಹೋಗ್ತಾನೆ ಅಂತ ಹೇಳಿ ಹೋಗಿದ್ದೆ ಅಂತಿಕಿ ಮುಂದೆ. ಮನೆಗೆ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ? ಇಷ್ಟೊತ್ತು ಬೇಕಾ? ಅದೇಂತ ಮಾತಾಡಿದ್ರಲ್ಲ, ಏನು ಮದುವೆ ಲಗ್ನ ನಿಶ್ಚಯ ಮಾಡ್ಕೊಂಡ ಬಂದ್ರನ ಹೆಂಗ? ಆ ಬಾಡೆ ಬೇಸಿಗೆ ನಾಲ್ಕು ಚಪ್ಪಲ್ ತೊಗೊಂಡು ಇಕ್ಕರ್ಸ್ಬೇಕಿತ್ತು. ನಾನು ಬರ್ತೇನೆ, ನೀ ಬಿಟ್ಟು ಹೋದಿ ನೀನು. ಅರೆ ಏನಾತ? ಅಲ್ಲ ತಡಿ ಅಂದಂಗೆ ಕಲವಕರ ನೀವು ಹೇಳಿದ್ದೈತಲ್ಲ ಭಾಳ ಸರಿ ಐತ್ರಿ. ಆದ್ರೆ ಹಂಗಂತೇಳಿ ನಾವು ಹೆಂಗಿದ್ರು ಒಂದು ದಿನ ಸಾಯ್ದ ಬಿಡು ಅಂತೇಳಿ ಸುಡಗಾಡಗಟ್ಟೆಗೆ ಯಾರ ಮನೆ ಕಟ್ಕೋತಾರನ್ರಿ? ಆದರೂ ಊರಾಗ ನಮ್ಗೆ ದೊಡ್ಡ ಮನೆ ಬೇಕು, ನಮ್ಮ ಅರಮನಿನ ಬೇಕು, ನಮ್ಮ ಮನೆ ಒಳಗೆ ಇದೇ ಇರಬೇಕು ಅದೇ ಇರಬೇಕು, ನಮ್ಗೆ ಇಂಥ ಅರಿಬೇಕು ಇಂಥದೇ ತಿನ್ಬೇಕು, ಅಯ್ಯೋ ಓಡಾಡಕ್ಕೆ ಕಾರೇ ಬೇಕು ಅಂತ ನಾವು ಎಷ್ಟೆಲ್ಲ ಇದು ಮಾಡ್ಕೊತೀವ್ರಿ. ಹೌದಿಲ್ಲ? ಹಂಗೆ ಹೆಣ್ಮಕ್ಳು ಗಂಡನ ಮನ್ಯಾಗ ಹೋಗಿ ಬಾಳೆ ಮಾಡಬೇಕು. ಹಂಗಂತೇಳಿ ಅಸಹಾಯಕಳಾದಂಥ ಮಗಳನ್ನ ಗಂಡನ ಮನೆಗೆ ಕಳ್ಸೋದ್ಕಿಂತ ಮಗಳನ್ನ ತವ್ರ ಮನೆ ಒಳಗೆ ಎಲ್ಲ ರೀತಿ ಒಳಗೂ ಗಟ್ಟಿ ಮಾಡಿ ಆಕಿ ಆಕೆ ದುಡ್ಕೊಂಡು ತಿನ್ನುವಂಗೆ ಮಾಡಿ ಗಂಡನ ಹತ್ರ 10 ರೂಪಾಯಿ ಕೈ ಚಾಚಲಾರ್ದಂಗೆ ಆಗಿ ಆಕಿ ಆ ಮನೆಗೆ ಹೋದ್ರೆ ಹೆಂಗಿರ್ತತಿ ಹೇಳ್ರಿ? ಆ ಮನೆ ಒಳಗೆ ಆಕಿಗೂ ಒಂದು ಬೆಲೆ ಇರ್ತತಿ. ಆಕಿನೂ ಹೌದಪ್ಪ ನಾನು ಈ ಮನೆ ಒಳಗೆ 4 ಕಾಸು ತಂದು ಹಾಕಬಲ್ಲೆ ಅಂತ ಒಂದು ಧೈರ್ಯನೂ ಇರ್ತತಿ. ಅಲ್ಲ ಹೌದ್ರಿ ಗೌಡ್ರೆ, ಮತ್ತೀಗೇನು ಓದಿಸ್ತೀರ ನೋಡ್ರಿ? ಹಂಗಾರೆ ಓದಿಸ್ತೇನ್ರಿ ನಾನು, ಆಗೋಲ್ ತಕ್ ಬಿಡ್ರಿ. ಮತ್ತು ವಯಸ್ಸಿನಾಗ ಇವೆಲ್ಲ ಸಹಜ. ತಿನ್ನೇಮ್ ನನ್ನ ಮಗಳು ಇಂಥದ್ದು ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ನನಗೈತಿ. ಆದ್ರೆ ನಾವು ಓದಿಸ್ತೇನ್ರಿ,
ನನ್ನ ಮಗಳು ಎಷ್ಟು ಇನ್ನೂ ಓದ್ತೇನಂತಾಳ, ನಾ ಅಷ್ಟು ಓದಿಸ್ತೇನೆ ರೀ. ತಂದೆಯಾಗಿ ನಾನೇ ಆಕಿ ಮನಸ್ಸು ಅರ್ಥ ಮಾಡ್ಕೊಲಿಲ್ಲ ಅಂದ್ರೆ ಇನ್ನು ನಾಳೆ ಬಂದು ಗಂಡ ಏನು ಅರ್ಥ ಮಾಡ್ಕೊಂತಾನ್ರಿ? ಆತ್ ಬಿಡ್ರಿ ಗೌಡ್ರಿ, ನಿಮ್ಮ ಇಷ್ಟ ಏನಾರ ಮಾಡ್ಕೊರಿ. ಈಗ ಏನಾತ್ರಿ? ಬಗಿ ಹರಿತು ಎಲ್ಲ, ಬಾಯಿಗೆ ಬಂದಂಗೆ ಬೈಯತ್ಲೆ ಅವ್ರ ಅಪ್ಪನೂ ಒಂದೆರಡು ಹೊಡೆದೇ ಬಿಡು. ಹೊಡೆದು ಮತ್ತು ಅವರಪ್ಪ ಅದು ಎಂಥದ್ದು ಏನಪ್ಪ ಅದು ಬಾಯಾಗ ಬರುವಲ್ತಲ್ಲ, ಅದು ಅವು ಮೆಸೇಜು ಡಿಲೀಟು, ಫೋನು ಅವೆಲ್ಲ ಡಿಲೀಟ್, ಫೋಟೋ ಗಿಟೋ ಎಲ್ಲ ಮಾಡಿಸಿದ್ರು ಅವ್ರು. ಮಾಡಿಸಿದ್ರು ಬಿಡು, ಮತ್ತೆ ಸುಳ್ಳು ಯಾಕನ್ಬೇಕು. ಮಾಡಿಸಿದ್ರೇನ್ರಿ ಗೌಡ್ರೆ? ಫೋನ್ ಮಾಡಿದೆ, ಅದಕ್ಕೆ ಎಬ್ಸ್ಕೊಳ್ಳಾಕಿ ನನ್ನ ಫೋನ್ ಇನ್ನು ಬೇಯ್ತೇನೆ ನಾನು ಅಂತೇಳಿ. ಇರ್ಬೇಕ್ರಿ. ನೀವೇನು ತಲೆ ಕೆಡ್ಸ್ಕೊಬೇಡ ತೋರಿ, ಇಲ್ಲಿಗೆ ಮುಗೀತಿದ್ದೆ. ಇನ್ನು ನಾವು ನನ್ನ ಮಗಳ ಸುದ್ದಿಗೆ ಬರೋದಿಲ್ಲವ. ನೋಡ್ದೇನೆ ಇವತ್ತು ನಿಮ್ಮ ಅಪ್ಪನ ಬರ್ಬೇಕಾತಲ್ಲ ಎಲ್ಲ ಬಗೆ ಹರ್ಸಕ್ಕ. ಹಿಂಗ ಮಾಡೋದು ಏನೇನು ಕುದ್ಗಿ ಕೊಯ್ತೀಯ ನೋಡಿ, ಇನ್ನೂ ಏನೇನು ಮಾಡ್ತೀಯ ನೋಡು. ನಿನಗ ಬಿಟ್ಟಿದ್ದು ಸಕಾಗೈತೆ ನನಗಂತೂ ಹೊತ್ತಾಗ. ಹಿಂಗ ಮಾಡೋದ್ ಬದ್ಲಿ ಸುಮ್ಮನೆ ಈಸ್ಕಿ ಹಾಕ್ಬಿಡು, ಸತ್ತೋಕೇನತ್ತ ಎಲ್ಲರ. ಸಕಾಗಿ ಹೋಗ್ಬಿಟ್ಟತ್ತ ನನಗಂತೂ. ನನ್ನ ತಪ್ಪಾಗೈತಮ್ಮ ಅಪ್ಪ, ನನ್ನ ತಪ್ಪಾಗೈತಿ. ಇನ್ನು ಯಾವತ್ತೂ ಇಂಥ ಕೆಲಸ ಮಾಡಂಗಿಲ್ಲ. ಆಯ್ತು ಹೋಗವ. ಇದನ್ನ ಇಟ್ಕೊಂಡು ಒಳ್ಳೊಳ್ಳಕ್ಕಿ ಮನ್ಸಿಗೆ ಚುಚ್ಚುತ್ತಾ ಇರಬೇಡ ಏನ. ಇಲ್ಲಪ್ಪ, ನಾನು ಯಾಕೆ ಚುಚ್ಚಾಕ್ ಹೋಗ್ಲಿ, ತಗೋರಿ. ಎಲ್ಲ ಬಗ್ಗೆ ಹರಿತಲ್ಲ ಅಷ್ಟೇ ಸಾಕತ್ತಾಗ. ಸ್ಟ್ರಿಕ್ಟಾಗಿ ಹೇಳಿ ಬಂದಿರೋದಲ್ಲ, ಅಲ್ಕಟ ಬಾಡೆ ಇನ್ನೇನು ನಮ್ಮ ಮಗಳ ಕಡೆ ನೋಡ್ಬೇಡ ಅಂತೇಳಿ. ಎಲ್ಲಿದು ಬಂದು ಜೋಡಾತ ಏನೋ ಊರು ಬಾಡೆ ಆತಾಗ. ನಮ್ಮ ಪಾಡಿ ನಾವು ಇರ್ತೇವಂದ್ರೆ ನೆಮ್ಮದಿ ಗಿರಾಕ್ ಬಿಡೋದಲ್ಲ ನಮ್ಮನ್ನತ್ತಾಗ. ಸಕಾಗಿ ಹೋಗ್ಬಿಟ್ಟತ್ತಾಗ. ಶಾಂತಕ್ಕ, ನೀ ನನ್ನ ಮೇಲೆ ಸಿಟ್ಟಾದಿ ಕಾರಣ ಇಲ್ದ. ಏನು ಆಯ್ತವ, ಅಂದು ಯಾರೇನು ಬೇಕಂತೇಳಿ ನನಗೆ ಗೊತ್ತಿದ್ದು ಏನು ನಿನ್ನ ಮಗಳ ಜೀವನ ಹಾಳು ಮಾಡೋ ಕೆಲಸ ಅಂತೂ ನಾನು ಮಾಡಿಲ್ಲ ಶಾಂತಕ್ಕ. ಅದನ್ನು ಮಾತ್ರ ನಿನ್ನ ತಲೆಯಾಗಿಂದ ತೆಗೆದು ಬಿಡು, ಹಂಗೇನ್ರ ಇತ್ತಂದ್ರೆ. ಗಿರ್ಜಿ, ಸಿಟ್ಟಾಗಬೇಡ. ಎಷ್ಟು ಮನ್ಸಿಗೆ ಒಂಥರ ನೋವಾಗಿತ್ತು ಗೊತ್ತನ್ಲೆ. ಇಂಥದ್ದು ಬಂದು ಅಲ್ಲ ಅವಂಗ ಈಕಿಗೆ ಮಕ್ಕಬೆಟ್ಟಿ ಆಗಕ್ಕೆ ಒಂದು ರೀತಿ ಕಾರಣ ನೀನೇ ಅನ್ನೋ ಒಂದು ಇದಕ್ಕೆ ನಾನು ಹಂಗೆ ಮಾತಾಡಿದೆ. ಬೇಜಾರು ಮಾಡ್ಕೋಬೇಡ. ಹಾಡದ ಕಳಿನ ಸಂಕಟ ಒಂದು ಸ್ವಲ್ಪ ಅರ್ಥ ಮಾಡ್ಕೊಲೆ. ನಾನೇನು ಬೇಕಂತ ಅಂದಿಲ್ಲ. ಆಯ್ತಾ ಶಾಂತಕ್ಕ, ಆದ್ರೆ ನಾನು ಒಳ್ಳೆ ಹುಡುಗನ ಕಾರಣಕ್ಕೆ ಇದು ಮಾಡಿದ್ನೇ ಹೊರತು ನಿನಗೆ ಅವ್ರಿಗೆ ಇಂಥದ್ದೊಂದು ಕೆಟ್ಟದ್ದಾಗಲಿ ಅಂತ ನಾ ಮಾಡಲಿಲ್ಲ. ಆದ್ರೆ ತಿಳ್ಕೊ ಶಾಂತಕ್ಕ, ನಿಮಗೊಂದು ಒಳ್ಳೇದು ಬಯಸ್ತೇನೆ ಅಂದ್ರೆ ಅದನ್ನ ನಾನು ಮೊದಲನೇ ಕೆಂತಿಕ್ಕೋ. ಗಿರ್ಜಿ ಬಾ ಬಾ. ಬೇಡ ಶಾಂತಕ್ಕ, ನಂಗೆ ಬೇಜಾರಾತು. ನನ್ನ ಮ್ಯಾಗಾಣಿಗೆ ಬರಲಿಲ್ಲ ಅಂದ್ರೆ. ಶಾಂತಕ್ಕ, ನೀ ಹಂಗೆಲ್ಲ ಮಾತಾಡಬೇಡ. ನೀ ನನ್ನ ಮೇಲೆ ಸಿಟ್ಟಾದಾಗ ನಂಗೆ ಎಷ್ಟು ಬೇಜಾರಾತು ಗೊತ್ತಾ. ನಾನು ನಿನ್ನ ಒಡ ಹುಟ್ಟಿದ ಅಕ್ಕ ಅಂತೇಳಿ ಅನ್ಕೊಂಡೇನು ಗೊತ್ತನ. ನಂಗೆ ಯಾರದಾರ ಹೇಳು? ನನ್ನ ತಾಯಿ ಮನೆಯಾಗೂ ನಮ್ಮವು ಇಲ್ಲಿಗೆ ಅಣ್ಣನ ಮನೆಗೆ ಹೋಗೋ ಅಧಿಕಾರ ನನಗಿಲ್ದಂಗೆ ಆಗೈತಿ. ಅದಕ್ಕೆ ಹಂಗೆ ಸೇರಂಗಿಲ್ಲ. ನಾನು ಯಾರನ್ನ ಪ್ರೀತಿ ಮಾಡ್ಬೇಕು? ನೀನೇ ಅಲ್ಲ ನನಗೀಗೆಲ್ಲ. ನೀನು ಮತ್ತೆ ಮಾತು ಬಿಟ್ರೆ ನನ್ನ ಜೊತೆಗೆ ನಂಗೆ ಹೆಂಗಾತು ಹೇಳಿ ಗೊತ್ತನ. ನಾ ಬೇಕಂತ ಮಾಡಂಗಿಲ್ಲ ಯಾವುದು ನಿನಗೆ. ನೀ ಇನ್ನೊಮ್ಮೆ ನನ್ನ ಜೊತೆಗೆ ಹಿಂಗೆಲ್ಲ ಮಾತಾಡಬೇಡ. ಅಯ್ಯೋ, ಈಗೇನು ಹುಳ ಕಡ್ದವ? ಹುಳ್ಳಾಡ್ಕಿಗೆ ಹೇಳಾಕತ್ಲಲ್ಲ. ಈಗಾರ ಏನೋ ಜಗಳ ಮಾಡ್ದಂಗೆ ಕೇಳಿಸ್ತು. ನೋಡಿದ್ರೆ ಆಗಲೇ ಈಕಿ ಸಂಧಾನ ಮಾಡ್ಕೊಂಡ್ಬಿಟ್ಲಲ್ಲ. ನಾ ಇದನ್ನೆವ ಮಾಡ್ಕೊಂಡು ಇನ್ನೊಟ್ಟು ಇವರಿಬ್ಬರ ನಡುವೆ ಇಪ್ಪಿ ಹಚ್ಚಿ ಎದ್ಲಗಟ್ಟ ಮಾಡಿ ದೂರ ಮಾಡಿಬಿಡ್ಬೇಕಂತ ಮಾಡಿದ್ದೆ. ಇಲ್ಲ ಇನ್ನೊಮ್ಮೆ ಯಾವತ್ತೂ ನಿಂಗೆ ಏನೂ ಅನ್ನಂಗಿಲ್ಲವಾ. ಏನೋ ಒಂದು ಮನ್ಸಿಗೆ ಬೇಜಾರಾಗಿ ಅವು ಪರಿಚಯ ಆಗಕ್ಕೆ ಒಂದು ರೀತಿ ಕಾರಣ ಆಗಿದ್ದೆಲ್ಲ ಅಂತ ಹಂಗಂದೆ. ಬಾ ಒಳಗೆ ನಡಿ, ಚಾಕುಡಿ ನಡಿ ಅಂದಂಗೆ. ಶಾಂತಕ್ಕ, ನಿಂಗೆ ಇನ್ನೊಂದು ವಿಚಾರ ಹೇಳ್ಬೇಕು. ಏನು ಗೊತ್ತೇನೆ, ನನ್ನ ಗಂಡ ಇವತ್ತು ಫಸ್ಟ್ ಡ್ಯೂಟಿಗೆ ಜಾಯಿನ್ ಆಗ್ಯಾನ. ಎಲ್ಲಿ ಹೇಳೆ? ನಿಮ್ಮ ಪಾರ್ವತಿ ಕೆಲಸ ಮಾಡೋ ಆಫೀಸ್ನಾಗ, ಪಾಟೀಲ್ ಅನ್ನಾರ ಆಫೀಸ್ನ್ಯಾಗ. ಹೌದಾ? ಏನು ಕೆಲಸ? ಇನ್ನೇನು ವಾಚ್ಮ್ಯಾನ್ ಕೆಲಸ. ಡೇ ಡ್ಯೂಟಿ ಅಂತ. ರಾತ್ರಿ 8 ಅಂದ್ರೆ ಮನೆಗೆ ಬಂದುಬಿಡೋದು ಅಷ್ಟೇ. 8 ಗಂಟೆ ಮಟ್ಟ ಅವ್ರ ಶಿಫ್ಟ್ ನೈಟ್ ಶಿಫ್ಟ್ನ್ಯಾರು ಬಂದ್ರಂದ್ರೆ ಇವ್ರ ಮನೆಗೆ ಬಂದುಬಿಡೋದಂತ. 1 ತಿಂಗಳು ಹಂಗೆ 1 ತಿಂಗಳು ಇರ್ತೈತಿ ಹಿಂಗೆ ಅಂತ ಹೇಳ್ಯಾರಂತ. ನೋಡ್ಬೇಕು ಅನ್ನತ್ತಿದ್ರು. 10,000 ರೂಪಾಯಿ ಪಗಾರ ಅಂತ. ಹೆಂಗ ಜೀವನಕ್ಕೊಂದು ಆಧಾರ ಆಕೈತೆವ. ಚಲೋ ಆತಲ್ರಿ. ಮತ್ತೆ ಹೊಲದ್ದು ಯಾರು ನೋಡ್ಕೋತಾರ್ರಿ? 1 ತಿಂಗಳು ಇವ್ರು ಮಾಡೋದು, 1 ತಿಂಗಳು ಅವ್ರು ಮಾಡೋದಲ್ರಿ ಅಣ್ಣ ಗೌಡ್ರೆ. ಅವಾಗ ಏನು ಮಾಡೋದು, ಬೆಳಗ್ಗೆ ನೈಟ್ ಶಿಫ್ಟ್ ಇದ್ದಾಗ ಬೆಳಗಿನ ಚಂತನ ಒಂಚೂರು ಆ ಕಡೆ ನೋಡ್ಕೊತಾರ. ಇನ್ನು ಡೇ ಡ್ಯೂಟಿ ಇದ್ದಾಗ ಮತ್ತೇನು ಮಾಡೋದು, ಬೆಳಗ್ಗೆ ಹೋಗೋದ್ರೊಳಗೆ ಒಂಚೂರು ಹೊಲ ಕಡೆ ಭೇಟಿ ಕೊಟ್ಟು ತತ್ತಾಗ ನೀರು ಪಾರು ಬಿಡೋದಿದ್ರೆ ಬಿಟ್ಟು ಕೆಲಸ ಮುಗಿಸಿ ಬರೋದಪ್ಪ ಅಷ್ಟೇ. ಇನ್ಮೇಲೆ ನಾನು ಸ್ವಲ್ಪ ಹೊಲ ಕಡೆ ಲಕ್ಷ ಕೊಡ್ತೀನಿ. ಮತ್ತೇನು ಮಾಡೋದು, ನಾನು ಹೋಗ್ಬೇಕಾಕತ್ತೆ ಏನು. ಅದು ಕರೆ ಬಿಡ್ರಿ. ಚಿಂತಿಲ್ಲದ ಕೆಲಸ ಆತು. ಒಳ್ಳೆ ಕೆಲಸ ಆತು ಬಿಡ. ಪಾರ್ವತಿಂಗ್ರ ಫೋನ್ ಹಚ್ಚಿದ್ರು ಹಚ್ಬೋದು. ಬಾ ಹಂಗ್ರ ಒಳಗ. ಹಚ್ಬೋದು ನೋಡು. ಹೋದಾಗೇನ ಅವ್ರ ಪಾಟೀಲ್ ಅಣ್ಣರ ಅಕ್ಕೇನ ಒದರಾಡಿದ್ಲು ಅಂತ. ಒದರಾಡ್ಕೊಲೆ ಅಂತೇಳಿ
ನಾನು ಈಗ ತಲೆ ಕೆಡ್ಸ್ಕೊಬೇಡ ಹೋಗಿ ಕೆಲ್ಸಕ್ಕೆ ಅಂತ ಹೇಳೇನಿ ಹೋಗ್ಯಾರ ಇವ್ರು